ಡಿಸಿಎಂ ಡಿಕೆ ತವರು ಜಿಲ್ಲೆಯಲ್ಲಿ ಸದ್ದು ಮಾಡಿದಂಥ ಸಿಎಂ ಕೂಗು ಈಗ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಎಂಬಂಥ ಘೋಷಣೆ ಈಗ ತುಂಬ ಜೋರಾಗಿ ಕೇಳಿಬರ್ತಾ ಇದೆ. ಈ ರೀತಿಯಾದಂಥ ಘೋಷಣೆ ಕಂಡು ಬಂದಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತವರು ಜಿಲ್ಲೆಯಲ್ಲಿ. ಈಗಾಗಲೇ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂಥ ಘೋಷಣೆ ಕನಕಪುರದಲ್ಲಿ ಕೇಳಿಬರ್ತಾ ಇತ್ತು. ಆದರೆ ಈಗ ಅವ್ರ ಜಿಲ್ಲೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಎಂಬ ಘೋಷಣೆ ಕೂಡ ಕೇಳಿಬರ್ತಾ ಇದೆ. ಮಾಗಡಿ ಅಂಬೇಡ್ಕರ್ ಹಬ್ಬ ರ್ಯಾಲಿಯಲ್ಲಿ ಕೇಳಿಬಂದಂಥ ಕೂಗಿದು ಮುಂದಿನ ಸಿಎಂ ಪರಮೇಶ್ವರ್ ಸಾಹೇಬ್ರಿಗೆ ಜೈ ಅಂತ ಘೋಷಣೆ ಕೂಗಿದ್ದಾರೆ. ಮುಂದಿನ ಸಿಎಂ ಎನ್ನುತ್ತಿದ್ದಂತೆ ಮೈಕ್ ಕಿತ್ಕೊಂಡಂತ ಗೃಹ ಸಚಿವ. ಇದು ಅಂಬೇಡ್ಕರ್ ಹಬ್ಬದಲ್ಲಿ ಕಂಡುಬಂದಂತಹ ದೃಶ್ಯ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತವರು ಜಿಲ್ಲೆ ರಾಮನಗರದಲ್ಲಿ ಮಾಗಡಿಯಲ್ಲಿ ಕಂಡುಬಂದಂಥ ದೃಶ್ಯಗಳು. ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರನಿಗೆ ಜೈ ಅಂತ ಅವರ ಅಭಿಮಾನಿಗಳು ಕೂಗ್ತಾ ಇದ್ದಾರೆ. ಸಹಜವಾಗಿಯೇ ಅವರವರ ಅಭಿಮಾನಿಗಳು ಕೂಗ್ತಾರೆ. ಆದರೆ ಇರುವಂಥ ವಿಚಾರ ಅಂದರೆ ಇತ್ತೀಚೆಗಷ್ಟೇ ಮುಂದಿನ ಮುಖ್ಯಮಂತ್ರಿ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಈಗ ಪರಮೇಶ್ವರ್ ಅವರು ಕೂಡ ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಅನ್ನುವಂಥ ಮಾತುಗಳು ತುಂಬ ಜೋರಾಗಿ ಕೇಳಿಬರ್ತಾ ಇತ್ತು. ಈಗ ಅದಕ್ಕೆ ಪೂರಕವಾಗಿ ಅವರ ಬೆಂಬಲಿಗರು ಕೂಡ ದೊಡ್ಡ ಮಟ್ಟಿಗೆ ಬೆಂಬಲವನ್ನು, ಘೋಷಣೆಯನ್ನು, ಜೈಕಾರವನ್ನು ಕೂಗ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಎಂದು ಈಗ ಘೋಷಣೆ ಕೂಗಿರೋದು ಸಹಜವಾಗಿ ರಾಜಕೀಯವಾಗಿ ಒಂದಿಷ್ಟು ಚರ್ಚೆಗಳು ಹುಟ್ಟಾಗುತ್ತೆ. ಇದು ಮಾಗಡಿಯ ಅಂಬೇಡ್ಕರ್ ಹಬ್ಬ ರ್ಯಾಲಿಯಲ್ಲಿ ಕೇಳಿಬಂದಂಥ ಕೂಗು. ತೆರೆದ ವಾಹನದಲ್ಲಿ ಮೆರವಣಿಗೆ ಹೊರಟಿದ್ರು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸೇಬಿನ ಹಾರವನ್ನು ಕೂಡ ಹಾಕಲಾಯಿತು. ಈ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರನಿಗೆ ಜೈ ಎನ್ನುವಂಥ ಕೂಗೇನಿತ್ತು ಅದನ್ನು ಅವರ ಅಭಿಮಾನಿಗಳು ಈಗ ತುಂಬ ಜೋರಾಗಿ ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ. ಸಹಜವಾಗಿ ಇದರ ಕಂಪನ ಕಾಂಗ್ರೆಸ್ ಪಡಸಾಲೆಯಲ್ಲೂ ಕೂಡ ತುಂಬ ಕೇಳಿಬರುತ್ತೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೈಯದ್. ಸಹಜವಾಗಿಯೇ ಮುಂದಿನ ಮುಖ್ಯಮಂತ್ರಿ ಕೂಗೇನಿದೆ ಕಾಂಗ್ರೆಸ್ನಲ್ಲಿ ಆಗಾಗ ಕೇಳಿಬರ್ತಾನೆ ಇರುತ್ತೆ. ಹಿಂದೆ ಚುನಾವಣೆಗೂ ಮೊದಲು ಕೂಡ ಕೇಳಿಬಂದಿತ್ತು. ಈಗ ಚುನಾವಣೆ ಆದಮೇಲೆ ಮತ್ತೆ ಕೇಳಿಬರ್ತಾ ಇದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರು ಕೂಡ ಮುಂದಿನ ಮುಖ್ಯಮಂತ್ರಿ ಚರ್ಚೆ ಅಥವಾ ಮುಂದಿನ ಮುಖ್ಯಮಂತ್ರಿ ಘೋಷಣೆ ಏನಿದೆ ಇದು ಯಾವ ಮಟ್ಟಿಗೆ ಕಂಪನ ಸೃಷ್ಟಿ ಮಾಡ್ಬೋದು ಕಾಂಗ್ರೆಸ್ ಒಳಗೆ, ಜೊತೆಗೆ ಅಲ್ಲಿ ಏನು ಘಟನೆ ಆಯಿತು? ಖಂಡಿತವಾಗ್ಲು ಇಲ್ಲಿ ಏನಂತಂದ್ರೆ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡ್ಬೇಕಾಗಿತ್ತು. ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಸಚಿವರು ಅವ್ರು ಬಂದಿದ್ರು. ಹೀಗಾಗಿ ಬಹಳಷ್ಟು ಜನ ಸುತ್ತಿಕೊಂಡ ನಮ್ಮ ಕಾರಣದಿಂದಾಗಿ ಈ ಮುಂದಿನ ಬಾರಿ ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನುವಂಥ ಜಯಘೋಷವನ್ನ ಕೂಗಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಸಮುದಾಯದಲ್ಲಿ ಈ ಬಾರಿ ಆದ್ರೂ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮುದಾಯದ ನಾಯಕರಿಗೂ ಕೂಡ ಅಲ್ಲಲ್ಲಿ ಚರ್ಚೆ ಮಾಡ್ತಿರುವಂತದ್ದು ಬಹಿರಂಗವಾಗಿ ಈಗ ಹೊರಗಡೆ ಬರ್ತಾ ಇರುವಂತದ್ದು. ಸೊ ರಾಮನಗರ ಮಾತ್ರವಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಈ ಸಮುದಾಯದ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ನಡೀತಾ ಇದ್ರು ಅವೆಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು. ಮತ್ತೆ ಮುಖ್ಯಮಂತ್ರಿಯ ಸೀಟ್ ಏನಿದೆ ಖಾಲಿ ಇಳಿದಿದ್ದು ಪರವಾಗಿಲ್ಲ, ಈ ಬಾರಿಯ ಒಂದು ಟರ್ಮ್ ನಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಒಂದು ಒಕ್ಕೂಡಿನ ನಿರ್ಧಾರ ಮತ್ತೆ ಈ ರೀತಿಯ ಚರ್ಚೆಗಳು ಬಹಿರಂಗವಾಗಿ ಆಗ್ತಿರುವಂತದ್ದು. ಧನ್ಯವಾದ ಸೈಯದ್ ಎಲ್ಲ ಮಾಹಿತಿಗಾಗಿ.